ಈ ಒಂದು ನಮ್ಮ ಕುಕ್ಕುಟೆ ಚೌಡೇಶ್ವರಿ ತಾಯಿಯ ಒಂದು ಇತಿಹಾಸ ನಮಗೆ ಯಾಕೆ ತಿಳಿತು ಅಂದರೆ ನಮ್ಮ ಪವನ್ ಸರ್ ಅವರು ನಮ್ಮದು ಸ್ವಂತ ಊರು ನೆಲವಾಗಲು ನಮ್ಮ ಮೂಲ ಊರಿನ ಹೆಣ್ಮಗಳು ಅನ್ನೋ ಒಂದು ಪ್ರತೀತಿ ಇದೆ ನಮ್ಮ ಚೌಡೇಶ್ವರಿ ತಾಯಿ. ಅದ್ರ ಬಗ್ಗೆ ಇಷ್ಟೊತ್ತು ಸಂಕ್ಷಿಪ್ತವಾಗಿ ನಮ್ಮ ಪವನವರು ಇತಿಹಾಸ ಹೇಳಿದ್ರು, ಹೇಗಿತ್ತು ಹೆಂಗಾಯ್ತು ಅಂತ. ಇದರ ಪ್ರಾಮುಖ್ಯತೆ ಏನಂತಂದರೆ ನಮ್ಮ ಊರಿನಲ್ಲಿ ನೆಲವಾಲ್ ಗ್ರಾಮದಲ್ಲಿ ಯಾವುದೇ ಒಂದು ನಮ್ಮ ಕುಲದಲ್ಲಿ ಯಾವುದೇ ಒಂದು ಶುಭ ಕಾರ್ಯ ಆಗಬೇಕಾಗಲಿ, ಒಂದು ಮದುವೆ ಆಗಬೇಕಾಗಲಿ, ಒಂದು ಶುಭ ಕಾರ್ಯ ಆಗಬೇಕಾಗಲಿ, ಅಕ್ಕ ಒಂಚೂರು ಮಾತಾಡ್ಬಿಟ್ರು ಸ್ವಲ್ಪ. ಯಾವುದೇ ಒಂದು ಶುಭ ಕಾರ್ಯ ಆಗಲಿ ಮುಂಚೆ ಒಂದು ಲಗ್ನ ಪತ್ರಿಕೆ ಆಗಲಿ, ಒಂದು ಲಗ್ನ ಪತ್ರಿಕೆ ಹೊಡಿಸಿ ಮೊದಲನೇ ಪ್ರಥಮ ಪೂಜೆ ಅಂತಾರಲ್ಲ, ಫಸ್ಟ್ ತಾಯಿ ಹತ್ರ ಬಂದು ಇಲ್ಲಿ ಒಂದು ಪೂಜೆ ಒಂದು ಏರ್ಪಡಿಸಿ ಕಾರ್ಡು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಇಲ್ಲೇ ಬಂದು ಒಂದು ಆಗಿನ ಕಾಲದಿಂದ ನಡೆದು ಬಂದಿರ್ತಕ್ಕಂಥದ್ದೇನು ಈ ಹಸಿಮೆಣಸಿನಕಾಯಿ ಗೊಜ್ಜು ಅಂತ ನಮ್ಮ ಹಳ್ಳಿ ಕಡೆ. ನಮ್ಮ ಕುಲದವ್ರು ಯಾರಾದರೂ ಬಂದು ಇಲ್ಲಿ ಶುಭ ಕಾರ್ಯದಲ್ಲಿ ಬಂದು ಪ್ರಥಮವಾಗಿ ಪೂಜೆ ಮಾಡಿಸ್ಕೊಂಡು ಆ ಹಸಿಮೆಣಸಿನ ಗೊಜ್ಜು ಮತ್ತು ಅನ್ನ ಇಲ್ಲೇ ಮಾಡಿ ತಿಂದು ನಮ್ಮ ತಾಯಿಗೆ ನೈವೇದ್ಯ ಮಾಡಿ ತಿಂದು ಹೋಗಿ ತಾಯಿ ಆಶೀರ್ವಾದ ಪಡ್ಕೊಂಡು ಮುಂದೆ ಶುಭ ಕಾರ್ಯ ಏನು ಮಾಡಬೇಕು ಮಾಡ್ಕೊಂಡು ಹೋದಂಥ ಪ್ರತೀತಿ ಇದು. ಅದೇ ರೀತಿ ಅಣ್ಣವ್ರು ಹೇಳ್ತಕ್ಕಂಥ ತಾಯಿ ಇತಿಹಾಸ ಹೇಳ್ದಂಗೆ ಅಲ್ಲಿ ಬೆಂಗಳೂರು ಮತ್ತು ಚಿಂತಾಮಣಿ ರಸ್ತೆಯಲ್ಲಿ ಬೀಚ್ ಕೊಂಡು ಹೇಳಿದ್ರ ಅಲ್ಲಿ ಒಂದು ಜಾಗ ಇದೆ. ಇಲ್ಲಿಂದ ಹೋಗಿ ಅಲ್ಲಿ ಪ್ರತ್ಯಕ್ಷರಾಗಿ ಆ ಶಾಪ ವಿಮೋಚನೆ ಆಗಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಜಾಗ ಇದದು ಒಂದು ನೈಜತೆ ತಿಳ್ಕೋಬೇಕು ಅಂತಂತಂದ್ರೆ ಮೊನ್ನೆ ನಾವು ಯೋಚನೆ ಮಾಡಿದಾಗ ಹಿಂಗೆ ಯಾರೋ ಒಬ್ಬರಿಗೆ ಪ್ರೇರಣೆ ಬಂತು. ಮೊದಲು ಅವಾಗ ನಡೆಸ್ತಾ ಇದ್ವಿ, ಜೀರ್ಣೋದ್ಧಾರ ಮಾಡ್ತಾ ಇದ್ವಿ, ಮತ್ತೆ ಅಲ್ಲೇ ನಿಂತೋಗ್ತಾ ಇತ್ತು, ಸ್ಟಾಪ್ ಆಗ್ತಾ ಇತ್ತು ಕಾರಣಾಂತರಗಳಿಂದ. ಮತ್ತೆ ಲಾಸ್ಟ್ ಟೈಮ್ ನಮ್ಮೂರಲ್ಲಿ ಒಬ್ರಿಗೆ ಪ್ರೇರಣೆ ಬಂದು ಅಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ಜೀರ್ಣೋದ್ಧಾರ ಮಾಡಿ ಚೆನ್ನಾಗಿ ಪೂಜಾ ಕಾರ್ಯಕ್ರಮಗಳಿಗೆಲ್ಲಾನು ಆ ತಾಯಿ ಜಾಗದ ಸ್ವಲ್ಪ ಅಭಿವೃದ್ಧಿಗೊಳಿಸಿ ಅದೇ ಟೈಮಿಗೆ ಅದೇ ಒಂದು ಸಮಕಾಲೀನ ಟೈಮಲ್ಲಿ ಇಲ್ಲಿ ನಮ್ಮ ವಕೀಲರಾದಂಥ ರಾಜಣ್ಣವರು ಮತ್ತು ಈ ಊರಿನ ಎಲ್ಲ ಒಂದು ಗ್ರಾಮಸ್ಥರುಗಳ ಒಂದು ಸಹಕಾರದಿಂದ ಈ ತಾಯಿಯ ಒಂದು ಸ್ಥಾನವನ್ನು ಅತ್ಯುನ್ನತವಾಗಿ ಜೀರ್ಣೋದ್ಧಾರ ಮಾಡಿ ಒಂದು ಸ್ಥಾನ, ಒಂದು ಒಳ್ಳೆಯ ಜಾಗನ ತಾಯಿಗೆ ಏರ್ಪಾಡು ಮಾಡೋದಕ್ಕೆ ಎಲ್ಲ ಸಹಕಾರ ಕೊಟ್ಟು ಊರಿನ ಎಲ್ಲ ಹಿರಿಯರು, ರಾಜಣ್ಣವರು ತಮ್ಮನಾದಂತಹ ಒಂದು ಸುರೇಶ್ ಬಾಬು ಅಂತ ಅವರು ಎಲ್ಲರೂ ಸಹ ನೋಡಿ ನಮ್ಮ ಕಾಣದ ಕೈಗಳಂತಾರಲ್ಲ ಪ್ರತಿಭೆ ಏನೆಂಬರಿನ ಕಾಯಿದ್ದಂಗೆ ಇರ್ತಾರೆ. ಅವ್ರ ಪ್ರತಿಭೆನ ಇಲ್ಲಿ ನಮ್ಗೆ ಪರಿಚಯ ಆಗಿದ್ದು ಮನೆ ಲಾಸ್ಟ್ ಟೈಮ್ ಬಂದಾಗ. ನನಗೂ ಅಷ್ಟೇ ನಾನು ಸಹ ಮೊದಲು ನೋಡಿರಲಿ ಈ ಜಾಗನ. ನನ್ನ ಮದುವೆಯಲ್ಲೂ ಸಹ ನಮ್ಮೂರಿನಲ್ಲಿ ಒಬ್ಬರು